ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಕಾಂಗ್ರೆಸ್ನಲ್ಲಿ ಒಂದು ಗಾಳಿ, ಸುಂಟರ ಗಾಳಿ ಈಗಾಗಲೇ ಎದ್ದಿದೆ. ಮುಸ್ಲಿಂ ಸಮುದಾಯದ ಆಂತರಿಕ ಸಂಘರ್ಷ ಈಗಾಗಲೇ ತಲೆದಂಡದವರೆಗೂ ಹೋಗಿದೆ. ನಜೀರ್ ಅಹಮದ್ ಅವ್ರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಮಾಡಲಾಗಿದೆ. ಅಬ್ದುಲ್ ಜಬ್ಬಾರ್ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಿದ್ದು ಆಗಿದೆ. ಅಂದರೆ ಅವರೇ ಸ್ವತಃ ಕೊಟ್ಟರು ಅಂಥೇಳಿ. ಪ್ರೇರಣೆ ಯಾರ್ದು ಅಂತ ನಾನು ಹೇಳ್ತೀನಿ. ಈಗ ಚರ್ಚೆ ಆಗ್ತಾ ಇರುವಂಥದ್ದು ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ತಾರಾ, ಅವರ ತಲೆದಂಡ ಆಗುತ್ತಾ? ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದೆ? ಹಾಗೆ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ? ಜಮೀರ್ ಅಹಮದ್ ಹಾಗೂ ಮುಖ್ಯಮಂತ್ರಿಗಳು ಇವತ್ತು ಚರ್ಚೆ ಮಾಡಿದ್ದೇನು? ಅಸಲಿಗೆ ಏನಾಗ್ತಾ ಇದೆ? ಅಂತಿಮವಾಗಿ ಆಗೋದೇನು? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಕಾಂಗ್ರೆಸ್ನ ಆಂತರಿಕ ಸಂಘರ್ಷ ಕಳೆದ 3-4 ದಿನಗಳಿಂದ ಯಾವತ್ತೂ ದಾವಣಗೆರೆ ಹಾಗೂ ಬಾಗಲಕೋಟೆಯ ಉಪಚುನಾವಣೆ ಮುಗಿತೋ ಆವತ್ತೇ ಶುರುವಾಯಿತು. ಅದರಲ್ಲೂ ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಫಲಿತಾಂಶದ ಆತಂಕ ಹಾಗೂ ಆನ್ ಗ್ರೌಂಡ್ ಏನೆಲ್ಲ ನಡೀತು ಅದು ಸಹಜವಾಗಿ ಈ ಆತಂಕಕ್ಕೆ ಮುಖ್ಯವಾದ ಕಾರಣ. ಇಂಟರ್ನಲಿ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಕೂಡ ಹೋಗಿದೆ. ಯಾರ್ಯಾರು ಎಲೆಕ್ಷನ್ಗೆ ವರ್ಕ್ ಮಾಡಿದ್ರು, ಯಾರ್ಯಾರು ವರ್ಕ್ ಮಾಡಿಲ್ಲ, ಯಾರು ಹೈಕಮಾಂಡ್ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಲ್ಲ, ಅದನ್ನು ಆಧಾರವಾಗಿಟ್ಕೊಂಡು ಒಂದು ರಿಪೋರ್ಟನ್ನು ಕಳಿಸಿದ್ರು. ಅದರ ಪ್ರತಿಬಿಂಬವೇ ಈಗ ನೀವು ನೋಡ್ತಾ ಇರುವಂಥದ್ದು. ಜಬ್ಬಾರ್ ಅವರ ರಾಜೀನಾಮೆ, ನಜೀರ್ ಅಹಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಆಗಿರುವಂಥದ್ದು ಹಾಗೂ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡದ ಚರ್ಚೆ ಆಗ್ತಾ ಇರುವಂಥದ್ದು. ನೋಡಿ, ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗುತ್ತಾ? ಅವ್ರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಾರಾ? ಇದು ತೀರ್ಮಾನ ಆಗೋದು ಇವತ್ತು ನಾಳೆ ಹೀಗಾಗೋದಿಲ್ಲ. ಮೇ 4ನೇ ತಾರೀಕು ಚುನಾವಣೆಯ ಫಲಿತಾಂಶ ಬರಬೇಕು. ನಂಬರ್ 1, ಫಲಿತಾಂಶ ಬಂದ ನಂತರ ಒಂದು ವೇಳೆ ಕಾಂಗ್ರೆಸ್ ಸೋತಿದ್ರೆ ಆಗ ಹೈಕಮಾಂಡ್ ಅದನ್ನು ಗಂಭೀರವಾಗಿ ಖಂಡಿತವಾಗಿಯೂ ಪರಿಗಣಿಸುತ್ತೆ. ಅದಾದ ನಂತರ ಶುರು ಆಗುತ್ತೆ ಏನು? ಸಚಿವ ಸಂಪುಟ ಪುನರ್ರಚನೆಯ ಪ್ರಕ್ರಿಯೆ. ಆಗ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗ್ಬೋದು. ಏನು? ಒಂದು ವೇಳೆ ಕಾಂಗ್ರೆಸ್ ಸೋತಿದ್ದರೆ, ಇಲ್ಲಪ್ಪ ಗೆಲ್ತು ಅಲ್ಲಿ, ಅವಾಗ ಏನಾಗುತ್ತೆ ನೋಡಿ, ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಮತ್ತು ಅಲ್ಲಿ ಹಾಕುವಂತಹ ಪಟ್ಟು ಪ್ರತಿಪಟ್ಟು ಇವೆಲ್ಲವೂ ಪರಿಗಣನೆಗೆ ಬರುತ್ತೆ. ಸಿದ್ದರಾಮಯ್ಯನವರು ಶತಾಯಗತಾಯ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಳೇಬೇಕು, ಆ ಪ್ರಯತ್ನವನ್ನು ಮಾಡ್ತಾರೆ. ನಿಮಗೆ ಗೊತ್ತಿರಲಿ, 2023 ಮೇ ತಿಂಗಳಿನಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗ ಆಗಲೂ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ವಿರೋಧ ಇತ್ತು. ತೀವ್ರ ವಿರೋಧದ ನಡುವೆ ನೋಡಿ 33 ಜನರ ಹೆಸರು ಲಿಸ್ಟ್ ಆಗಿತ್ತು. ಒಂದು ಖಾಲಿ ಹುದ್ದೆ ಇತ್ತು. ಅದು ಅಲ್ಪಸಂಖ್ಯಾತರು ಯಾರು ಬರಬೇಕು ಅನ್ನೋಂಥದ್ದು. ಒಂದು ಕಡೆ UT ಖಾದರ್ ಅವರ ಹೆಸರಿತ್ತು, ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರ ಹೆಸರಿತ್ತು. DK ಶಿವಕುಮಾರ್ ಅವರು ಶತಾಯಗತಾಯ ಯಾವುದೇ ಕಾರಣಕ್ಕೂ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು ಅನ್ನುವಂಥ ಪಟ್ಟು ಹಿಡ್ಕೊಂಡಿದ್ರು. ಯಾಕೆ ಅಂದರೆ ಅವರು KPCC ಅಧ್ಯಕ್ಷರಾಗಿ ಬಂದ ನಂತರ ಚುನಾವಣೆ 2023 ಚುನಾವಣೆ ನಡೆಯುವವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ಆಂತರಿಕವಾಗಿ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನೋದು ಅವರ ಆರೋಪ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅವರು ಆ ಪಟ್ಟನ್ನು ಹಾಕಿದರು. ಆದರೆ ಈ ಕಡೆ ಏನಾಯಿತು? ಸಿದ್ದರಾಮಯ್ಯನವರು ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಸಂಪುಟದಲ್ಲಿ ಇಲ್ಲ ಅಂದರೆ ಪ್ರಮಾಣವಚನವೇ ನಡೆಯೋದಿಲ್ಲ ಅನ್ನಷ್ಟರ ಮಟ್ಟಿಗೆ ಗಟ್ಟಿ ನಿಲುವನ್ನು ತೆಗೆದುಕೊಂಡು KC ವೇಣುಗೋಪಾಲ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅವರು ಅಂತಿಮವಾಗಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸೇರಿಸ್ಕೊಂಡ್ರು. ಈಗಲೂ ಕೂಡ ಒಂದು ಸೆಕೆಂಡ್ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರ ಪರವಾಗಿಯೇ ಬ್ಯಾಟ್ ಬೀಸ್ತಾರೆ, ನೋ ಡೌಟ್ ಇನ್ ದ್ಯಾಟ್. ಜಮೀರ್ ಅಹಮದ್ ಖಾನ್ ಅವರು ಸಹಜವಾಗಿ ತಾನು ಕೂಡ ಸಚಿವನಾಗಿ ಉಳಿಬೇಕು ಅನ್ನುವಂಥ ಆಶಯವನ್ನು ಇವತ್ತು ಮಾಧ್ಯಮಗಳಿಗೆ ಕೊಟ್ಟಿರುವಂಥ ಪ್ರತಿಕ್ರಿಯೆಯಲ್ಲಿ ರಿಯಾಕ್ಟ್ ಮಾಡಿದಾರಲ್ಲ, ಅದರಲ್ಲಿ ಹೇಳಿದ್ದಾರೆ, ನಾನು ಮಂತ್ರಿ ಇದ್ದೇನೆ, ಮಂತ್ರಿಯಾಗಿಯೇ ಇರಬೇಕು ಅನ್ನುವಂಥ ನನ್ನ ಆಸೆ, ನನಗೆ ಆಸೆ ಇದೆ ಮಂತ್ರಿ ಆಗಿರಬೇಕು ಅಂತೇಳಿ ಅವರು ಓಪನ್ ಆಗಿ ಹೇಳಿದ್ದಾರೆ. ಹೀಗಿರುವಾಗ ಹೈಕಮಾಂಡ್ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಯಾಕಂದರೆ ನೋಡಿ, ನೋ ಡೌಟ್ ಕರ್ನಾಟಕದಲ್ಲಿ ಮುಸಲ್ಮಾನರಲ್ಲಿ ಯಾರಾದರೂ ಒಬ್ಬರು ಮಾಸ್ ಲೀಡರ್ ಇದ್ದಾರೆ ಅಂದರೆ, ಮುಸಲ್ಮಾನರು ತಮ್ಮ ನಾಯಕ ಅಂತಲೇ ಒಪ್ಕೊಂಡಿದ್ದಾರೆ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಅವ್ರನ್ನ. ಆ ಪ್ಯಾನ್ ಕರ್ನಾಟಕ ಮುಸ್ಲಿಂ ಮಾಸ್ ಲೀಡರ್ಶಿಪ್ ಬೇರೆ ಯಾರಿಗೂ ಬಂದಿಲ್ಲ. ಇದ್ದಾರೆ. ಈಗ ಮೈಸೂರು ಭಾಗಕ್ಕೆ ಹೋದರೆ ನಿಮಗೆ ತನ್ವೀರ್ ಸೇಠ್ ಅವರ ಕುಟುಂಬಕ್ಕೆ ಆ ಹಿನ್ನೆಲೆ ಇದೆ, ನೋ ಡೌಟ್ ಇನ್ ದಟ್. ಹಾಗೆ ಆಯಾ ಪ್ರಾಂತ್ಯದಲ್ಲಿ ನಾಯಕತ್ವವನ್ನು ಬೆಳೆಸ್ಕೊಂಡಿರುವಂಥವ್ರು ಇದ್ದಾರೆ. ಆದರೆ ನೀವು ಪ್ಯಾನ್ ಕರ್ನಾಟಕ ಅಂತ ನೋಡಿದಾಗ ಅದು ಜಮೀರ್ ಅಹಮದ್ ಖಾನ್ ಅವರು. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಏಕಾಏಕಿ ರಾತ್ರೋರಾತ್ರಿ ತಲೆದಂಡ ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಪಟ್ಟು ಪ್ರತಿಪಟ್ಟುಗಳು ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿ ನೋಡುತ್ತೆ ಅದನ್ನು ಆಧರಿಸಿ ತೀರ್ಮಾನ ಆಗುತ್ತೆ ಅನ್ನೋದು. ಇದರ ನಡುವೆ ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನಾನು ಹೇಳಿದ್ನಲ್ಲ, ತನ್ವೀರ್ ಸೇಠ್ ಅವ್ರು ಹೇಳಿದ್ದಾರೆ, ನಾನು ಒಬ್ಬ ಆಕಾಂಕ್ಷಿ. UT ಖಾದರ್ ನೋ ಡೌಟ್ ಅವರು ಆಕಾಂಕ್ಷಿ ಇದ್ದಾರೆ, ಅವರು ಸಂಪುಟವನ್ನು ಸೇರ್ತಾರೆ ಕೂಡ. ಹೀಗೆ ದೊಡ್ಡ ಪಟ್ಟಿರುವಾಗ ಈಗ ರಿಜ್ವಾನ್ ಅರ್ಷದ್ ಯಾಕೆ ಇಷ್ಟು ಮಾತಾಡ್ತಾ ಇದ್ದಾರೆ? ಸಲೀಂ ಅಹಮದ್ ಯಾಕೆ ಪ್ರೆಸ್ ಮೀಟ್ ಮಾಡ್ತಾರೆ? ಇದೆಲ್ಲದರ ಹಿನ್ನೆಲೆ ತಾವು ಮಂತ್ರಿ ಆಗಬೇಕು ಅನ್ನುವ ಇಚ್ಛೆ, ಅದೇ ಕಾರಣಕ್ಕಾಗಿ ಇವೆಲ್ಲ ನಡೀತಾ ಇರುವಂಥದ್ದು. ಈ ಏನು ಪಟ್ಟು ಪ್ರತಿಪಟ್ಟು, ಈ ವಾಕ್ಸಮರ, ಮಾತಿನ ಚಕಮಕಿ, ಪ್ರೆಸ್ ಮೀಟು, ಅದಕ್ಕೆ ಉತ್ತರ, ಈಗ ವಜಾ ಆಗಿರುವಂಥದ್ದು, ತಲೆದಂಡದ ಚರ್ಚೆ, ಇವೆಲ್ಲ ಯಾಕೆ ನಡೀತಾ ಇದೆ ಅಂದರೆ ಸಚಿವ ಸ್ಥಾನಕ್ಕಾಗಿ, ಪಟ್ಟಕ್ಕಾಗಿ
ನಡೀತಾ ಇರುವಂಥ ಪೈಪೋಟಿ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಬಹುಶಃ ಇನ್ನೂ ಒಂದು ತಿಂಗಳು ಮೇ 4ರವರೆಗೂ ನೀವು ಇದೆಲ್ಲವನ್ನು ಕೂಡ ನೋಡ್ತೀರಿ. ಮೇ 4ರ ನಂತರ ಮತ್ತೊಂದು ರೀತಿಯಲ್ಲಿ ನೋಡ್ತೀರಿ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಂಘರ್ಷ, ಆಂತರಿಕ ಸಂಘರ್ಷ, ವಾಕ್ಸಮರ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಮೇ 4ರ ನಂತರ. ಆವಾಗ ಓಪನ್ ಆಗಿ ಶುರು ಮಾಡ್ತಾರೆ, ನಾವು ಮಂತ್ರಿ ಆಗಲೇಬೇಕು ಅಂತ. ಈಗಲೇ ಹೋಗಿ ಕೂತಿದ್ದಾರೆ ಡೆಲ್ಲಿಗೆ, ಒಂದು 25-30 ಜನ ಹೋಗಿ ಕೂತಿದ್ದಾರೆ. ಅವರಲ್ಲಿ ಮಂತ್ರಿ ಆಗೇ ಆಗ್ತಾರೆ ಅನ್ನುವ 3 ಹೆಸರುಗಳು ಕಾಣಿಸಲ್ಲ 30 ಜನರ ಪೈಕಿ, ಆದರೆ ಲಾಬಿ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಈ ಆಂತರಿಕ ಸಂಘರ್ಷ ಇನ್ನಷ್ಟು ಮುಂದುವರಿಯುತ್ತೆ. ಅಂತಿಮವಾಗಿ ಹೈಕಮಾಂಡ್ ಮೇ 4ರ ನಂತರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ಆಧರಿಸಿ ಯಾರು ಮಂತ್ರಿಯಾಗಿ ಉಳಿತಾರೆ, ಹೊಸದಾಗಿ ಯಾರು ಮಂತ್ರಿ ಆಗ್ತಾರೆ, ಅವೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಅನ್ನೋದು. ತಲೆದಂಡ ಕೂಡ ಅವತ್ತೇ ನಿರ್ಧಾರ ಆಗುತ್ತೆ. ಎಸ್, ನಿಮ್ಮ ಪ್ರಕಾರ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸಂಪುಟದಲ್ಲಿ ಮುಂದುವರಿಯಬೇಕಾ ಅಥವಾ ಅವರನ್ನು ಸಂಪುಟದಿಂದ ಕೈ ಬಿಡಬೇಕಾ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.